ಇದೊಂದು ಸುಸಂದರ್ಭ. ಒಂದು ಮದುವೆ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಅಂಥದ್ದು ಭಗಿನಿ ಮಂದಾರದೇವಿಯವರು ಅದೆಷ್ಟು ವರ್ಷಗಳಿಂದ ಈ ಸಾಮೂಹಿಕ ವಿವಾಹನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಅನಂತ ಪ್ರಣಾಮ ಸಲ್ಲಿಸ್ತೀನಿ ನಾನು. ಭಗಿನಿ ಮಂದಾರದೇವಿಯವರು ನಡೆಸ್ತಿರೋ ಈ ಕೈಂಕರ್ಯ ಏನಿದೆ, ಅವರ ಸಾಮಾಜಿಕ ಕಳಕಳಿ, ಅದು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಅವರು ರಾಜಕೀಯ ಕ್ಷೇತ್ರಕ್ಕೂ ದಯಮಾಡಿಸಬೇಕು ಅಂತ ತಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ನಾನು ಅದನ್ನು ಆಹ್ವಾನ ಮಾಡಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಮಂದಾರದೇವಿಯವರು ಒಂದೆರಡು ಮಾತುಗಳನ್ನ ಹಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಅಂತ ನಾನು ಅವ್ರಿಗೆ ಕೋರ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಮಂದಾರ ಈ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂದ್ರೆ ಇದಕ್ಕೆಲ್ಲ ನಿಮ್ ಪ್ರೀತಿನೇ ಕಾರಣ. ನಮ್ಮ ಅಧ್ಯಕ್ಷರು ಹೇಳ್ದಂತೆ ನಾನೇನು ದೊಡ್ಡ ಸಾಧನೆ ಮಾಡಿಲ್ಲ, ಬರೀ ಅಳಿ ಸೇವೆ ಅಷ್ಟೇ. ಆದ್ರೂ ಅದನ್ನೇ ದೊಡ್ಡದು ಅಂತ ನನ್ನನ್ನ ಈ ಸ್ಥಾನದಲ್ಲಿ ಕೂರಿಸಿದ್ದೀರ. ಸಾಧಿಸಿದ್ದು ಹನಿಯಷ್ಟು, ಸಾಧಿಸಬೇಕಾಗಿರೋದು ಸಾಗರಷ್ಟು. ಈ ನಿಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಅಮ್ಮ, ಅಪ್ಪ, ಪಾಪ ಹುಡುಗಿ ಔಷಧಿ ತಂದು ಕೊಟ್ಲು, ಆಯಿಂಟ್ಮೆಂಟ್ ತಂದು ಕೊಟ್ಲು. ಏನೇ ಮಾಡಿದ್ರು ಹಾಳಾದ್ದು ಈ ಮಂಡಿನೋ ಹೋಗ್ತಾ ಇಲ್ವೇ? ಬಂದಾಗಿಂದ ಊಟ ತಿಂಡಿ ಸರಿ ಇಲ್ಲ. ಲೂಸ್ ಮೋಷನ್ ಬೆಳಿಗ್ಗೆಯಿಂದ, ಕೈ ಒಣಗಿಲ್ಲ ನಂದು. ನೆಟ್ಗೆ ಊಟ ಹಾಕಕ್ಕಾಗದೆ ಇರೋರು ಯಾವ ದೊಡ್ಡ ಸಿಗೆಗೆ ಆಕ್ಷನ್ ನಡೆಸಬೇಕು? ಸುಮ್ನೆ ಕೂಗಾಡ್ಬೇಡ. ಇಲ್ಲಿ ಎಲ್ರಿಗೂ ಒಂದೇ ರೀತಿ ಅಡಿಗೆ, ಒಂದೇ ರೀತಿ ಬಡಿಸೋದು. ನಿಮ್ಗೆ ಯಾರಿಗಾದ್ರೂ ಊಟ ತಿಂಡಿಗೆ ತೊಂದರೆ ಆಗಿದ್ಯಾ? ತುಂಬಾ ಚೆನ್ನಾಗಿದೆ, ಎಲ್ಲ ಚಂದಾಗೈತೆ. ಆ ಹುಡುಗಿ ಆಶ್ರಮ ನಡೆಸ್ತಾ ಇರೋದು ದೊಡ್ಡಸ್ತಿಕೆಗಲ್ಲ, ಮಾನವೀಯತೆ. ಈ ಆಶ್ರಮ ನಡ್ಸಕ್ ಅವಳು ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಅಂತ ಗೊತ್ತಾ ನಿನಗೆ? ಓಹೋ, ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಲ್ಲ ನಾನು. ಎಷ್ಟು ಹೊತ್ತಿಗೆ ಬರ್ತಾಳೆ, ಎಷ್ಟು ಹೊತ್ತಿಗೆ ಹೋಗ್ತಾಳೆ. ಹೆಸರಿಗೆ ಮಾತ್ರ ಅಮ್ಮನ ಮಡಿಲು, ಆದ್ರೆ ಅದನ್ನ ನಡ್ಸೋರ್ ಸೀರೆ ಸೆರಿಗೆಗೆ ಪೆನ್ನೇ ಇಲ್ಲ. ಥೂ, ನಿನ್ ಜನ್ಮಕ್ಕಿಷ್ಟು ಮಾನ್ಗೆಟ್ಟೋನೆ. ರೋಡ್ ಸೈಡ್ ಅಲ್ಲಿ ಗೂರ್ಲು ಬಿದ್ದು ಕೆಂಪ್ಕೊಂಡ್ ಬಿದ್ದಿದ್ಯಲ್ಲ, ನಿನ್ನಂತವ್ರನ್ನ ಕರ್ಕೊಂಡ್ ಬಂದು ಆಶ್ರಮದಲ್ಲಿಟ್ಟು ತಾಯಿ ತರ ಆರೈಕೆ ಮಾಡ್ಲಲ್ಲ, ಅದು ನೀನ್ ಎಂತ ಅನ್ಯಾಯ ಮಾಡಿದ್ಯಾ ಅಂತ ಗೊತ್ತಿದ್ರು. ಅನ್ಯಾಯನ? ನಾನೇನ್ ಅನ್ಯಾಯ ಮಾಡಿದೆ ಅವಳಿಗೆ? ಆರಾಮಾಗಿ ಬಾ, ನಮ್ಗೆ ಗಂಡು ಮಗು ಆಗತ್ತೆ, ನಮ್ ವಂಶೋದ್ಧಾರಕ ಬರ್ತಾನೆ. ಹುಟ್ಟಿರೋದು ಹೆಣ್ಮಗು ಅಂತ ಗೊತ್ತಾಗ್ತಿದ್ದ ಹಾಗೆ ಸಾಯಿಲಿ ಅಂತ ನಿಮ್ಮದ್ಯಲ್ಲ, ಅದು ಅನ್ಯಾಯ ಅಲ್ವೇನೋ ಪಾಪಿ. ಅಂದ್ರೆ ಪಾವನಿ ನನ್ನ ಮಗಳ? ಆ ಹೆಣ್ಮಗು ಇವತ್ತು ಈ ಆಶ್ರಮಕ್ಕೆ ತಾಯಿಯಾಗಿದ್ದಾಳೆ. ತಗೊಳ್ಳಿ. ಅರೆ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಬೆಳಿಗ್ಗೆಯಿಂದ ಬೇದಿ ಆಗ್ತಿದ್ಯಂತೆ. ಅಯ್ಯೋ, ಅದಕ್ಕೆಲ್ಲ ಟೆನ್ಷನ್ ತಗೋಬೇಡಿ. ಒಂದ್ ವಾರದಿಂದ ಮೆಡಿಕೇಶನ್ ಅಲ್ಲಿದ್ದೀರಾ. ನಿಮ್ ಆಲ್ಕೋಹಾಲ್ ಚಟ ಬಿಡ್ಲಿ ಅಂತ ನಾನೇ ಊಟಕ್ಕೆ ಔಷಧಿ ಹಾಕೊಡಕ್ ಹೇಳಿದ್ದೆ. ನಾಳೆಯಿಂದ ನಾರ್ಮಲ್ ಊಟ ಮಾಡ್ತೀರಾ, ಸರಿನಾ? ಇನ್ನೂ ಕುಡಿಬೇಕು ಅನ್ನಿಸ್ತಾ ಇದ್ಯಾ? ಇಲ್ಲಮ್ಮ, ಇನ್ಯಾವತ್ತೂ ನಾನು ಕುಡಿಯಲ್ಲ. ಇನ್ ಮುಂದೆ ನನ್ ಒಂಟಿ, ನನಗ್ ಯಾರು ಇಲ್ಲ ಅಂತ ಯಾವತ್ತೂ ಬೇಜಾರ್ ಮಾಡ್ಕೋಬೇಡಿ. ನೋಡಿ, ನಾವೆಲ್ಲ ಇದೀವಿ, ನಾವೆಲ್ಲ ನಿಮ್ಮೋರೆ. ನಿಮ್ಗೇನೇ ಬೇಕಿದ್ರು ನನ್ನನ್ ಕೇಳಿ, ಓಕೆನಾ? ಆಗ್ಲಿಮ್ಮ. ಭಾವನೆಗಳಿಗೆ ಬೆಲೆ ಇಲ್ಲ ಇಲ್ಲಿ. ಚಕ್ರ ವ್ಯೂಹನ ಹೇಗೆ ಭೇದಿಸಬೇಕು ಅಂತ ನಾನು ಹೇಳ್ಕೊಟ್ಟಿಲ್ಲ. ನಡೆ.
ಜಾಕಿ 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 ಟಂಗ್ ನಂಗ್ 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 ಏನಣ್ಣ ಹಂಗಿಸ್ತಾ ಇದ್ಯಾ? ಉಜ್ಲೇಬೇಕಲ್ಲಪ್ಪ. VIP ಆದ್ರೇನು ಜಾಕಿ ಆದ್ರೇನು ಉಜ್ಲೇಬೇಕು, ಇಲ್ಲ ಅಂದ್ರೆ ಬುಡಕ್ ಬಂದ್ಬಿಡುತ್ತೆ. ಯಾಕೆ ಟೆನ್ಷನ್ ತಂತೀಯ ಅಣ್ಣ? ಸುಮ್ಮನೆ ನಂತರ ಇದ್ಬಿಡು. ಯಾವ ತರ? ಹಿಂಗೆ ಗುಳಿ ಕಾಲದಲ್ಲಿ ಗಿಣಿಮರಿ ತೋರಿಸ್ಬಿಟ್ಟ. ಶುಭಾನು ಅಶುಭಾನು. ಹಲೋ, ಹುಡುಗಿಯರ್ ಕಟ್ಟದ ರಾಕಿ, ಈ ಕಡೆ ಮಾತಾಡ್ತೀರಾ ಜಾಕಿ, ಆ ಕಡೆ ಮಾತಾಡ್ತೀರಾ ಯಾರು ಕಕ್ಕಿ. ಕಕ್ ಬೇಕಾಗಿರೋದು ನಮ್ದಿಗೆ ಅಲ್ಲ ಕಾಗೆ ಬಂಗಾರ, ನಿಮ್ದು 10,000 ರೂಪಾಯಿಗೆ ಇಸ್ಕೊಂಡಿ 6 ತಿಂಗಳಿಗೆ ಆಯ್ತು. ಅಸ್ಲಿಗೆ ಇಲ್ಲ, ಬಡ್ಡಿಗೆ ಇಲ್ಲ. ಅದಕ್ಕೆ ಮನೆ ಕಡೆಗೆ ಬರ್ತಾ ಇದ್ದೀನಿ. ಅಣ್ಣ ನಿನ್ನೆ ಒಂದ್ ಕಾಲ್ ಮಾಡಬಾರ್ದ ಅಣ್ಣ? ಜಸ್ಟ್ ಕಾಂಬೋಡಿಯಾಗೆ ಬಂದು ಲ್ಯಾಂಡ್ ಆದೆ ಸರ್. ಆಂಬೋಡಿಯಾ ಅಲ್ಲ ಅಣ್ಣ, ಕಾಂಬೋಡಿಯಾ. ಸಾಲಾಗೆ ತಗೊಂಡವರೆಲ್ಲ ಹಿಂಗೆ ದೇಶಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಮ್ದು ಕಡೆ ಗತಿ ಏನು ಸರ್? ಏನೋ ನಿಂದು ಅದು ಆಟೋದವ್ನ ಯಾಮರ್ಸ್ಬಿಟ್ಟ ಸರ್. ಆಂಜನೇಯ ಬ್ಲಾಕ್ ಅಂದ್ಬಿಟ್ಟು ಕಂಬಡಿಯ ಕರ್ಕೊಂಡ್ ಬಿಟ್ಬಿಟ್ಟ. ಆಂಜನೇಯ ಬ್ಲಾಕ್ ಎಲ್ಲಿ ಬರುತ್ತೆ? ಏಯ್, ಇದು ಆಂಜನೇಯ ಬ್ಲಾಕ್ ಕಣೋ. ಕಾಂಬೋಡಿಯಾ ಅಂತ ಹೇಳಿದ್ದು ಗುಬಾಲ್ ನನ್ ಮಗ ಯಾರು? ಫೋನಲ್ಲಿ ನೀವೇ ಹೇಳಿದ್ರಲ್ಲ ಸರ್. ಕಟ್ಟಾಗಿದೆ ಕಟ್ಟಾಗಿದೆ. ಏನಿದು ಒಂಥರ ಬಿಸಿ ಗಾಳಿ ಬರ್ತಿದೆಯಲ್ಲ? ಕಾಂಬೋಡಿಯಾ. ಏಯ್ ಮಾರ ಇಸ್ಕೋ. ಯಾಕ್ರೆ ಅವ್ರಿಗೆ ಹಾಗೆ ಹೊಡಿತಾ ಇದ್ದೀರಾ? ತಗೊಂಡಿರೋದು ಸಾಲ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಐಸಾಯಿ ಮಾರ್ತಾ ಮಾರ. ಎಷ್ಟ್ರೆ ಕೊಡ್ಬೇಕು ಅವ್ರು ನಿಮ್ಗೆ? 10,000 ಅಸ್ಲು, 5,000 ಬಡ್ಡಿಗೆ ಕೊಡ್ಬೇಕು. ಬಡ್ಡಿ ಬಿಡಕ್ಕಾಗಲ್ವಾ? ಬಡ್ಡಿ ಮಕ್ಕಳು ಮೇಡಮ್, ಬಡ್ಡಿ ಎಲ್ಲ ಬಿಡಲ್ಲ ಇವರು. ಇರಿ ಒಂದ್ ನಿಮಿಷ ಇರಿ. ಕೂತ ತಗೊಳ್ಳಿ, ಹೋಗಿ. और एक बार शिवाजी नगर में दिखाना, लटका दूंगा. ಚಲೋ देख लेंगे. ಏನ್ರಿ ಅಷ್ಟೊಂದ್ ಜನ ಸೇರ್ಕೊಂಡು ಒಬ್ರಿಗೆ ಹೊಡಿತಾ ಇದ್ರೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ, ಅಟ್ಲೀಸ್ಟ್ ಕೇಳ್ಬೇಕು ತಾನೆ? ನನ್ ಮಾತಲ್ಲಿ ಕೇಳ್ತಾರ ಅವರು. ನನ್ ಮಾತ್ ಕೇಳಿದ್ರಲ್ವಾ? ನೀವ್ ಹುಡ್ಗಿ ಅಲ್ವಾ, ಅದಕ್ಕೆ ಕೇಳಿರ್ತಾರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್. ನಿಮ್ಮ ಈ ಋಣನ ಯಾವತ್ತೂ ತೀರ್ಸಕ್ಕೆ ಆಗಲ್ಲ. ಇರ್ಲಿ ಬಿಡಿ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ಹ್ಯುಮ್ಯಾನಿಟಿ ಅಲ್ವಾ? ಅಷ್ಟಕ್ಕೂ ಅದ್ ನನ್ ದುಡ್ಡಲ್ಲ, ಆಶ್ರಮದ್ದು. ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಟ್ಬಿಟ್ಟೆ. ನೀವ್ ಆ ದುಡ್ಡನ್ನ ಆದಷ್ಟು ಬೇಗ ವಾಪಸ್ ಕೊಡ್ತೀರಲ್ವಾ? ವಾಪಸ್ ಕೊಡೋದ್ರ ಬಗ್ಗೆ ನೀವು ಚಿಂತೆನೆ ಮಾಡ್ಬೇಡಿ ಮೇಡಮ್. ಮೋಸ್ಟ್ಲಿ ಬೇಗ ಕೊಟ್ಬಿಡ್ತೀನಿ ಅಂತಿದ್ದಾರೆ ಅನ್ಸುತ್ತೆ. ಸರಿ ಸರಿ. ಮೇಡಮ್ ಹಾ, ಇದ್ ನನ್ ವಿಸಿಟಿಂಗ್ ಕಾರ್ಡು, ಇದ್ರಲ್ಲಿ ನನ್ನ ನಂಬರ್ ಇದೆ. ದುಡ್ಡು ಅರೇಂಜ್ ಆದ ತಕ್ಷಣ ನಂಗೆ ಕಾಲ್ ಮಾಡ್ಬಿಡಿ, ಸರಿನಾ? ಹಾ ಮೇಡಮ್, ಆಯ್ತು. ಸರಿ ಆಯ್ತು. ಹೋಯ್ತು ಹೋಯ್ತು ಹೋಯ್ತು. ಅಪ್ಪ ಕೋಟೇಶ್ವರ, ಏನ್ ಹೆಸರು? ರಾಮ್. ರಾಮ್ ಎಲ್ಲಿಂದ ಬರ್ತಿದ್ಯಾ? ಅಗ್ರಾರ. ಯಾವ್ದು? ದಾಸರಳ್ಳಿ ಅಗ್ರಾರನ? ಪರಪ್ಪನ ಅಗ್ರಾರ. ನಾನೇ ಸರೆಂಟ್ ಆಗ್ಬೇಕು. ಎಲ್ಲಿ ಉಳ್ಕೊಂಡಿದ್ಯಾ? ಅದನ್ನೇ ಹುಡುಕ್ತಾ ಇದ್ದೀನಿ. ಅಲ್ಲೇ ಮಾರಿ. ಜೈಲಿಂದ ಬಂದಿರೋ ಆಸಾಮಿ ಇವತ್ತಲ್ಲ ನಾಳೆ ನಮಗೆ ವರ್ಕ್ ಆಗ್ತಾನೆ. ಸರಿ, ಎಲ್ಲೆಲ್ಲ ಯಾಕೆ ಉಳ್ಕೋತ್ಯಾ? ನಂದೇ ಒಂದು ಡಬಲ್ ಬೆಡ್ರೂಮ್ ರೂಮ್ ಇದೆ, ಅಲ್ಲೇ ಉಳ್ಕೊಂಬಿಡು ಆರಾಮಾಗಿ. ಸರಿ. ಇವತ್ತಿಂದ ನಾನು ನೀನು ಗೆಳೆಯರು. ಬಾಬಾ ಒಳಗೆ ಬಾ. ಏನ್ ನೋಡ್ತಿದ್ಯಾ? ಅಲ್ಲ, ಡಬಲ್ ಬೆಡ್ರೂಮ್ ಮನೆ ಅಂದ್ಯಲ್ಲ, ಕಾಣಿಸ್ತಿಲ್ವಾ? ಇಲ್ಲೊಂದು ಬೆಡ್, ಇಲ್ಲೊಂದು ಬೆಡ್, ರೂಮು, ಡಬಲ್ ಬೆಡ್ರೂಮ್. ಇನ್ನೊಂದೆರಡು ಹಾಕೊಂಡಿದ್ರೆ 4 BHK ಆಗ್ತಾ ಇತ್ತು. ಏಯ್, ಏನೋ ಪಾಪ ಉಳ್ಕೊಳಕ್ ರೂಮ್ ಇಲ್ಲ ಅಂತ ನನ್ನ ರೂಮಿಗೆ ಕರ್ಕೊ ಬಂದ್ರೆ ಕಿಂಡಲ್ ಮಾಡ್ತೀಯಾ? ಆಯ್ತು ಕೂತ್ಕೋ. ಅಯ್ಯ, ಒಂದು ನಿಮಿಷ. ಇಷ್ಟೊಂದು ಕಾಸು? ಏನ್ ಫಸ್ಟ್ ಟೈಮ್ ನೋಡ್ತಿದ್ಯಾ? ಅಲ್ಲ, ನಿನ್ನ ಹತ್ರ ಇಷ್ಟೊಂದು ಕಾಸು ಇಟ್ಕೊಂಡು ಅವ್ರ ಹತ್ರ ಅಷ್ಟೊಂದು ಒದೆ ತಿಂತಿದ್ದಲ್ಲ, ಕೊಟ್ಬಿಡಿದ್ರೆ ಆಗ್ತಾ ಇತ್ತು ತಾನೆ? ಬಂದ್ಬಿಡು. ನನಗೆ ದುಡ್ಡು ಈಸ್ಕೊಂಡ ಅಭ್ಯಾಸ, ಕೊಟ್ಟ ಅಭ್ಯಾಸ ಇಲ್ಲ. ಸರಿ, ಆ ಹುಡುಗಿ ನೀನ್ ಸಾಲ ತೀರ್ಸಿಲ್ಲಲ್ಲ, ಇವಾಗ ಅವಳ ಕತೆ? ನಾನ್ ಹೇಳಿದ್ನ ನನ್ ಸಾಲ ಬಂದು ತೀರ್ಸು ಅಂತ. ನಾನು ಅಲ್ಲೇ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ. ಏನಂತ? ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸಕ್ಕಾಗಲ್ಲ ಅಂತ. ಹಂಗೆ ಇಷ್ಟೊಂದು ದುಡ್ಡು
ಮನೇಲಿ ಇಟ್ಕೊಳ್ಳೋದು ಸೇಫ್ಟಿ ಅಲ್ಲ. 100 ರೂಪಾಯಿಗೆಲ್ಲ ಕೊಲೆ ಮಾಡಕ್ ಕಾಲ ಇದು. ಏನ್ ಗುರು ಹಿಂಗೆ ಎದುರಿಸ್ತಿದ್ಯಾ? ಎದುರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದೀನಿ. ಎಷ್ಟೊಂದ್ರೆ ನೀ ಚೆಲ್ಲಿಂದ ಬಂದನಲ್ವಾ, ನಿಂಗೆ ಈ ತರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿರುತ್ತೆ. ಸರಿ, ಈ ದುಡ್ಡನ್ನ ಏನ್ ಮಾಡೋಣ? ಬ್ಯಾಂಕ್ಗೆ ಹಾಕ್ಬಿಡೋಣ. ನೀನು ಸೇಫು, ಕಾಸು ಸೇಫು. ಕರೆಕ್ಟ್. ಅರೆ, ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಮೇಡಮ್ ನಮಗೆ ಮದ್ವೆ ಮಾಡಿಸಿ ದೇವಸ್ಥಾನಕ್ಕೆಲ್ಲ ಕಳ್ಸಿದಾರಲ್ವಾ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಥ್ಯಾಂಕ್ಸಾ? ಅವ್ರಿಗೂ ಕಾಲ್ ಮುಗ್ದು ನಮಸ್ಕಾರ ಮಾಡಿದ್ರು ಕಮ್ಮಿನೇ. ಇವ್ರು ಯಾರು? ನಿಮ್ಮ ಮೈ ಕೈಯೆಲ್ಲ ಮುಟ್ಟಿಲ್ಲ ತಾನೆ? ಮುಟ್ಲಿ ಬಿಡಿ, ತಪ್ಪೇನು? ತಾಳಿ ಕಟ್ಟಿದ ಗಂಡ ತಾನೆ. ಓಹೋ, ನಿನಗೆ ತುಂಬಾ ಆತ್ರ ಜಾಸ್ತಿ ಆಯ್ತು ಕಣೆ. ಸಿಂಗಲ್ ಗಂಡ ಸಿಂಗಲ್ ತಾಳಿ ಏನ್ ಮಾಡ್ತಾನೆ ನಿನಗೆ? ಗಂಟೆಗೊಬ್ಬೊಬ್ಬ ಗಂಡ್ಸ್ ಬಂದು ಮುತ್ತಿಡೋ ಜಾಗ ಕಣೆ ಇದು. ನೀನ್ ಜನ್ಮಕ್ಕೆಷ್ಟು ಬೆಂಕಿ ಯಾಕ? ನಿನ್ ಜೊತೆ ಲೈಫ್ ಲೀಡ್ ಮಾಡೋಣ ಅಂತ ಮದ್ವೆ ಆದ್ರೆ ಇಂಥ ಜಾಗ ಕರ್ಕೊಂಡ್ ಬಂದು ತಲೆ ಹಿಡಿತಿದ್ಯಾ? ಇದಕ್ಕೆಲ್ಲ ನಾನೊಪ್ಪಲ್ಲ. ನೀನೊಪ್ಪಲ್ವಾ? ಹೇ, ಎಲ್ಲಿಗೆ ಹೋಗ್ತಾ ಇದ್ಯಾ? ನೋಡಿ, ನಿಮ್ಮ ಉದ್ದೇಶ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನೀವೇ ಮುಂದೆ ನಿಂತು ಮದುವೆ ಮಾಡಿದ್ದೀರಾ. ನನ್ನ ಗಂಡ ಎಂತ ಪಾಪಿ ಆದ್ರೂ ಪರವಾಗಿಲ್ಲ. ನನ್ನ ಕರ್ಮ ಅನ್ಕೊಂಡು ನಾನು ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ನಮ್ಮನ್ನು ಮಾತ್ರ ಈ ನರ್ಕಕ್ಕೆ ದೂಕ್ಬೇಡಿ. ದಯವಿಟ್ಟು ನಮ್ಮನ್ನು ಈ ನರ್ಕಕ್ಕೆ ದೂಕ್ಬೇಡಿ. ಓಹೋ, ತಾಳಿ ಸೆಂಟಿಮೆಂಟಾ? ನಾನು ನಿಮ್ಮನ್ನ ಎಲ್ರೂ ಇಲ್ಲಿ ಕರ್ಸಿರೋದು ದಂಧೆಗೆ ಇಳಿಸೋದಕ್ಕೆ. ನಾನು ಹೇಳ್ದಾಗ ಮಾಡಬೇಕು, ನಾನು ಹೇಳ್ದವ್ರ ಜೊತೆ ಮಲಗಬೇಕು. ದೇವಿ, ಮಂದಾರ ದೇವಿ, ಸಮಾಜ ಸೇವೆ ಸೋಗಲ್ಲಿ ನಮ್ಮಂತ ಅಮಾಯಕ ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಸೇರ್ಗಾಸೋ ಇಂಥ ದಂಧೆಗೆ ತಂದಿಲ್ಸಿದ್ಯಲ್ಲ, ನಿನ್ಗಂತಿಂತ ಸಾವು ಬರಲ್ಲ ಕಣೆ. ನೋಡ್ತಾ ಇರು. ಏಯ್, ಒಪ್ಕೊಳ್ದೆ ನಕರ ಮಾಡಿದ್ರೆ ನರಕ ತೋರಿಸಿ ಒಪ್ಸೋದು ನನಗೆ ಗೊತ್ತಿದೆ. ಹೋಗ್ರೋ, ಹೇಳ್ಕೊಂಡು ಹೋಗಿ. ಇದು ನಮ್ಮ ಮಂದಾರ ಅಡ್ಡ. ಇಲ್ಲಿ ನಾವ್ ಹೇಳ್ದಾಗೆ ಕೇಳ್ಬೇಕು, ನಾವ್ ಹೇಳ್ದಾಗೆ ಮಾಡ್ಬೇಕು. ಒಪ್ಕೊಂಡ್ರೆ ಗೆಜ್ಜೆ, ತಕರಾರು ಮಾಡಿದ್ರೆ ತಲ್ವಾರ್. ಒಬ್ಬೊಬ್ರು ಇಲ್ಲ ಅನ್ನಿಸ್ಬಿಡ್ತೀನಿ. ಅರ್ಥ ಆಯ್ತೇನ್ರಿ ನಸ್ಗುನಿಗಳ? ಕೇಳಲ್ವಾ? ಕೇಳ್ತೀರಾ? ದೂರ ಮೇಲೇರುವ ಬಾರ ನಾವಾಗುವ ಚಂದಿರ ತಾರ, ಕೈಗೂಡಲಿ ಸ್ವೈರ ಆಹಾರ. ಹೇ, ಊಟ ಬೇಕಾ? ಕೊಡಿ. ತುಂಬಾ ಹೊಟ್ಟೆ ಹಸಿತಾ ಇದೆ, ಪ್ಲೀಸ್ ಊಟ ಕೊಡಿ. ಹಾಗಾದ್ರೆ ನಾನು ಹೇಳ್ತಾ ಕೇಳ್ತೀಯಾ? ಕೇಳ್ತೀನಿ, ನೀವ್ ಹೇಳ್ದಂಗೆಲ್ಲ ಕೇಳ್ತೀನಿ. ಪ್ಲೀಸ್ ಊಟ ಕೊಡಿ. ಕಬ್ಬಿಣ ಕಾದಿದೆ, ಕೊಬ್ಬಿದ ಗೂಳಿಗಳನ್ನೇ ಕರಗಿಸೋ ನಮಗೆ ಚಿಕ್ಕ ಚಿಕ್ಕ ಹಕ್ಕಿಗಳನ್ನ ಪಳಗಿಸೋಕಾಗಲ್ವಾ? ಊಟ ಬೇಕಾ? ಕೊಡಿ, ಪ್ಲೀಸ್ ಕೊಡಿ. ಚೆನ್ನಾಗಿ ಊಟ ಮಾಡಿ ಮಸಾಜ್ ಮಾಡಿಸ್ಕೊಂಡು ರೆಡಿ ಆಗ್ತೀಯಾ? ಕೇಳ್ತೀನಿ. ಗುಡ್ ಗರ್ಲ್.